ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಖಾಸಗಿ ಕಾಲೇಜು ವಿದ್ಯಾರ್ಥಿ ಕೆಆರ್ ಸುಪ್ರೀತ್ ಚಿಕ್ಕಬಳ್ಳಾಪುರದ ಬಳಿ ಇರುವ ಪ್ರತಿಷ್ಠಿತ ನಾಗಾರ್ಜುನ ಪಿಯು ಕಾಲೇಜಿನಲ್ಲಿ ಮೊನ್ನೆ ಸಿಇಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ದ. ಆ ವೇಳೆ ಕಾಲೇಜಿನ ಸಿಬ್ಬಂದಿಗಳು ಪರಿಶೀಲನೆ ನೆಪದಲ್ಲಿ ವಿದ್ಯಾರ್ಥಿ ಧರಿಸಿದ್ದ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ಸುಪ್ರೀತ್ ಕೆಆರ್ ಅಂತ. ನನಗೆ KCTಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಗಾರ್ಜುನ ಕಾಲೇಜಿನಲ್ಲಿ ಹಾಕಿದ್ರು. ನಾನು ಅಲ್ಲಿ ಬೆಳಗ್ಗೆ ಹೋಗಿದ್ದೆ. ಗೌರ್ಮೆಂಟ್ ಪ್ರಕಾರ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದೇ ರೀತಿ ಹೋಗಿದ್ದೆ. ಆದರೆ ಅಲ್ಲಿ ಹೋಗಿದ್ದಾಗ ನನ್ನನ್ನು ಮುಟ್ಟಿ ನೋಡಿದಾಗ ಅವರು ಒಂದು ಏನೋ ದಾರ ಥರ ಕಾಣಿಸ್ತು. ಅದಕ್ಕೆ ಅವರು ಎತ್ತಿ ನೋಡಿದಾಗ ಇದು ನಾನು ಹೇಳಿದೆ, ಈ ಥರ ಮುಟ್ಟೋಂಗಿಲ್ಲ, ಇದು ಜನಿವಾರ, ಇದನ್ನು ಮುಟ್ಟಿದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವರು ಇದನ್ನು ಹಾಕೊಂಡು ಬಂದರೆ ನಾವು ಎಕ್ಸಾಮ್ಗೆ ಬಿಡಲ್ಲ, ಎಕ್ಸಾಮ್ ಬಿಡಬೇಕಂದ್ರೆ ಇದನ್ನು ನೀವು ತೆಗಿಬೇಕು ಅಂತ ಹೇಳಿದರು. ಅಷ್ಟೊತ್ತಿಗೆ ಯಾರೋ ಮೇಡಮ್ ಬಂದು ಕಟ್ ಮಾಡಿಬಿಟ್ರು. ಕಟ್ ಮಾಡಿಬಿಟ್ಮೇಲೆ ನನಗೆ ತುಂಬ ಬೇಜಾರು ನೋವಾಯಿತು. ಇನ್ನೂ ಕೇವಲ 1 ವಾರ ಆಗಿದೆ ಅಷ್ಟೇ, ಅಷ್ಟು ಬೇಗ ಕಟ್ ಮಾಡಿಬಿಟ್ರು ಅಂತ ನಂಗೆ ತುಂಬ ನೋವಾಯಿತು. ನಾನು ರಿಕ್ವೆಸ್ಟ್ ಮಾಡಿದ್ರು ಸಹ ಅವರು ಏನೂ ಕೇಳಲಿಲ್ಲ. ತುಂಬ ಜನ ಇದ್ದರು. ಹೇಗೆ ಕಟ್ ಮಾಡಿಬಿಟ್ಟು ನೀನು ಹಿಂಗೇನು ಎಕ್ಸಾಮ್ ಬೇಕಂದ್ರೆ ನೀನು ಹೋಗು, ಇಲ್ಲಾಂದರೆ ಹಂಗೆ ಮನೆಗೆ ಹೋಗು, ಎಕ್ಸಾಮ್ ಬರಿಬೇಡ, ನಾನು 2 ವರ್ಷ ಕಷ್ಟಪಟ್ಟಿದ್ದೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡಿಸ್ಕೊಂಡು ಒಳಗಡೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಬರೋಕ್ಕೆ ಹೋದರೆ ಎಕ್ಸಾಮಿಗೆ ಸರಿಯಾಗಿ ಕೂಡ ಬರೆಯೋಕ್ಕಾಗಲಿಲ್ಲ. ಫುಲ್ಲು ಬೇಜಾರಾಗಿ ಎಕ್ಸಾಮ್ ಏನೋ ಒಂದು ಬರೆದ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಜನಿವಾರ ಕಿತ್ತು ಹಾಕಲು ಬಿಡದಿದ್ರೆ ಪರೀಕ್ಷೆ ಬರೆಯಲು ಬಿಡಲ್ಲವೆಂದರಂತೆ. ಇದರಿಂದ ಜನಿವಾರ ಕಿತ್ತು ಹಾಕಿದ ಮೇಲೆ ಪರೀಕ್ಷೆ ಬರೆದಿದ್ದಾನೆ. ನಂತರ ಸಾಯಂಕಾಲ ವಾಪಸ್ ಬರುವಾಗ ಕಸದ ಬುಟ್ಟಿಯಲ್ಲಿದ್ದ ಜನಿವಾರವನ್ನ ಹುಡುಕಿ ಮನೆಗೆ ತೆಗೆದುಕೊಂಡು ಹೋಗಿದ್ದು, ಇಂದು ಅದನ್ನ ಪ್ರದರ್ಶಿಸಿ ತನ್ನ ನೋವು ತೋಡಿಕೊಂಡ. ಇದರಿಂದ ಆಕ್ರೋಶಗೊಂಡಿರುವ ಸುಪ್ರೀತ್ ತಾಯಿ ವಾಣಿ 8 ದಿನಗಳ ಹಿಂದೆಯಷ್ಟೇ ಉಪನಯನ ಮಾಡಿಸಿ ಜನಿವಾರ ಹಾಕಿಸಲಾಗಿತ್ತು. ಆದರೆ ಈಗ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ದಕ್ಕೆ ತೀವ್ರ ನೋವು ವ್ಯಕ್ತಪಡಿಸಿದ್ದು, ಮಗ ಖಿನ್ನತೆಗೆ ಒಳಗಾಗಿದ್ದಾನೆ. ತಮಗೂ ತುಂಬಾ ನೋವಾಗಿದೆ. ಮಗನಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ನಾವು ಬಂದು ಆ್ಯಕ್ಚುಲಿ ಇವಾಗ DC ಆಫೀಸ್ ಹತ್ರ ಬಂದಿದ್ದೀವಿ. ನಮ್ಮ ಬ್ರಾಹ್ಮಣರ ಸಂಘದಿಂದ SP ಆಫೀಸ್ಗೆ ಬಂದಿದ್ದೀವಿ. ನಮ್ಮದು ಪ್ರಾಬ್ಲಮ್ ಏನಿದೆಯೋ ಅವ್ರ ಹತ್ರ ಹೇಳಿ ಈ ಥರ ಅವ್ರು ಸಾಲ್ವ್ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡು ಅವ್ರ ಹತ್ರ ಬಂದಿದ್ದೀವಿ. ನಮ್ಮ ಬ್ರಾಹ್ಮಣರ ಸಂಘದಿಂದ ದೊಡ್ಡ ವ್ಯಕ್ತಿಗಳು ಎಲ್ಲರೂ ನಮ್ಮ ಜೊತೆಲೇ ಜೋಡಿಸ್ಕೊಂಡು ಎಲ್ಲ ಬಂದಿದ್ದಾರೆ. ನಿಮ್ಮ ಕಷ್ಟ ಏನಿದ್ರು ನಾವು ಸಾಲ್ವ್ ಮಾಡ್ತೀವಮ್ಮ, ಮಾಡ್ತಾರೆ ಅಂತ ಕೂಡ ನಮ್ಗೆ ಗೊತ್ತು. ಸರ್, ನಮಗೆ ಏನು ಅಂತಂದರೆ ಇವಾಗ ಮಗುಗೆ ಅನ್ಯಾಯ ಆಗಿದೆ. ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ. ಸೊ ಅವ್ನಿಗೆ ಎಕ್ಸಾಮ್ ಕೊಟ್ಟರು ಓಕೆ, ಇಲ್ಲ ಅವ್ನಿಗೆ ಗ್ರೇಸ್ ಮಾರ್ಕ್ ಕೊಟ್ಟರು ಒಳ್ಳೆ ಕಾಲೇಜಲ್ಲಿ ಓದಿಸಿದ್ರು ಅದು ಓಕೆ ಸರ್. ನಮ್ಗೆ ಪಾಸಿಟಿವಾಗಿ ಏನಾದರೂ ಒಂದು ನ್ಯಾಯ ಬೇಕು ಸರ್. ಹಂಗೆ ಕೇಳ್ಕೊತ ಸರ್, ನಾಗಾರ್ಜುನ ಕಾಲೇಜಲ್ಲಿ ಅಲ್ಲಿ ಯಾರು ವರ್ಕರ್ಸ್ ಇರ್ತಾರೆ ಅವರು ಸರ್, ಅಲ್ಲಿ ಮಾಡಿರೋದು ಕೆಲಸ ಇದು. ಸೊ ಅವ್ರಿಗೆ ಶಿಕ್ಷೆ ಅಂತ ಖಂಡಿತ ಕೊಡಬೇಕು ಸರ್. ಯಾಕಂದರೆ ನನ್ನ ಮಗುಗೆ ಆಗೋ ಥರ ಯಾವ ಮಕ್ಕಳಿಗೂ ಆಗಬಾರ್ದು. ಯಾಕಂದರೆ ಎಲ್ಲರಿಗೂ ಮಕ್ಕಳಂದಮೇಲೆ ಎಲ್ಲರೂ ಒಂದೇ ಸರ್. ನನ್ನ ಮಗುವೇ ಒಂದು, ಬೇರೆ ಮಗುನೇ ಒಂದು, ನಾವು ಹೇಳೋಕ್ಕಾಗಲ್ಲ. ಸೊ ನನ್ನ ಮಗುಗೆ ಆಗಿರೋ ಅನ್ಯಾಯ ಯಾವ ಮಕ್ಕಳಿಗೂ ಆಗೋದು ಬೇಡ ಮುಂದಕ್ಕೆ ಅಂತ ಹೇಳಿಬಿಟ್ಟು ಕೇಳ್ತಾ ಇವಾಗ ನಾನು ಇದನ್ನು ಮುಗಿಸ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಮತ್ತೊಂದೆಡೆ ನಾಗಾರ್ಜುನ ಪಿಯು ಕಾಲೇಜಿನ ಪರೀಕ್ಷಾ ಕೇಂದ್ರದ ಸಮವಸ್ತ್ರ ಸಂಹಿತಾಧಿಕಾರಿಯಾಗಿದ್ದ ದೊಡ್ಡ ಈರಪ್ಪ ಆರೋಪವನ್ನ ಅಲ್ಲಗಳೆದಿದ್ದಾರೆ. ತಮ್ಮ ಕೇಂದ್ರದಲ್ಲಿ KEA ನಿಯಮಾವಳಿಗಳಂತೆ ವಿದ್ಯಾರ್ಥಿಗಳ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿಲ್ಲ, ತೆಗೆಸಿಲ್ಲ, ಬಿಸಾಕಿಲ್ಲ. ಆದ್ರೂ ಯಾಕೆ ಆರೋಪ ಮಾಡಿದ್ದಾರೋ ಗೊತ್ತಿಲ್ಲವೆಂದು ಆರೋಪ ಅಲ್ಲಗಳೆದಿದ್ದಾರೆ. 23ನೇ ತಾರೀಕು ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಬಂದಾಗ ನಾವು KE ಗೈಡ್ಲೈನ್ಸ್ ಪ್ರಕಾರವಾಗಿ ಮೊಬೈಲ್ಸು, ಕ್ಯಾಲ್ಕುಲೇಟರ್ ಇಂಥವು ಅಷ್ಟೇ ಚೆಕ್ ಮಾಡಿ ಒಳಗಡೆ ಬಿಟ್ಟಿವಿ ಸರ್. ಇಲ್ಲಿ ಯಾವುದೇ ರೀತಿಯಾದ ದಾರಗಳಿಗೆ ತಾವೇನು ಕಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್. ಎಲ್ಲರೂ ಎಕ್ಸಾಮ್ ಬರೆಯೋಕ್ಕೆ ಬರೆದು ಒಳಗಡೆ ಕಳಿಸಿದ್ವಿ ಮತ್ತು ಲೈನಲ್ಲೇ ಕಳಿಸಿದ್ವಿ ಸರ್. ಅದ್ರ ಬಗ್ಗೆ KE ಗೈಡ್ಲೈನ್ ಪ್ರಕಾರವಾಗಿ ಏನಿದೆ ಅದ್ರ ಪ್ರಕಾರ ಮಾಡಿದ್ವಿ ಅಷ್ಟೇ ಸರ್. ನಾವು ಆ ಥರ ಯಾವುದೂ ದಾರಗಳು ಕಟ್ ಮಾಡೋದು, ಜನಿವಾರಗಳು ಕಟ್ ಮಾಡಿಲ್ಲ ಸರ್, ಯಾವುದೂ ಮಾಡಿಲ್ಲ ಸರ್. ಅದು ಆರೋಪ ಮಾಡ್ತಿದ್ರಲ್ಲ ಸ್ಟೂಡೆಂಟ್ ಅದು ಏನೋ ಗೊತ್ತಿಲ್ಲ ಸರ್. ಅದು ನಾನೇ ಸರ್ ಇದ್ದಿದ್ದಿಲ್ಲಿ. ನಾವು ಮತ್ತು NCC ಮಕ್ಕಳ ಜೊತೆಯಲ್ಲಿ ನಾವು ಚೆಕ್ ಮಾಡಿ ಅಷ್ಟೇ ಕಳಿಸಿದ್ವಿ. ಕ್ಯಾಲ್ಕುಲೇಟ್ರು, ಮೊಬೈಲ್ಸ್ ಇಷ್ಟೇ ಚೆಕ್ ಮಾಡಿದ್ವಿ ಸರ್. ಇಯರಿಂಗ್ಸು ಇಂಥವು ಅಷ್ಟೇ ಸರ್. ಮತ್ತು ಉದ್ದ ತೊಗೊಳಿದ್ರೆ ಅವೇನಿದ್ರು ಮಡಿച്ച് ಕಳಿಸಿ, ಕೆಲವು ಗರ್ಲ್ಸ್ಗೆ ಮಡಿച്ച് ಕಳಿಸಿದ್ವಿ ಸರ್. ಮಕ್ಳಿಗೆ ಮಾತ್ರ ಹಾಕೊಂಬರ್ಬೇಡ ಅಂತ ಅವ್ರಿಗೆ ಮೊದಲು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ವಿ ಸರ್. ಅಲ್ಲಿ ಇಲ್ಲ ಸರ್, ಆ ಥರ ಘಟನೆಗಳು ಯಾವ ನಡೆದಿಲ್ಲ ಸರ್. ಆ ಥರ ಯಾವ ನಡೆದಿಲ್ಲ, ನಾವು ಮಾಡೇ ಇಲ್ಲ ಸರ್. ಆ ಥರ ಕಟ್ ಮಾಡೇ ಇಲ್ಲ ಸರ್. ಸ್ಟೂಡೆಂಟ್ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರಲ್ಲ ಕಾಲೇಜ್ ಮೇಲೆ? ಇಲ್ಲ ಸರ್, ನಾವು ಅದಾವ ಘಟನೆಗಳು ಯಾವ ಇಲ್ಲಿ ನಡೆದಿಲ್ಲ ಸರ್, ನಾವು ಮಾಡಿಲ್ಲ ಸರ್ ನಾವು ಆ ಥರ.
ಇನ್ನು ಚಿಕ್ಕಬಳ್ಳಾಪುರದ ನಾಗಾರ್ಜುನ ಪಿಯು ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿ ಸುಪ್ರೀತ್ ಕೆಆರ್ನ ಜನಿವಾರ ಕತ್ತರಿಸಿ ಬಿಸಾಕಿದ ಆರೋಪ ಬಯಲಾಗ್ತಿದ್ದಂತೆ ಬ್ರಾಹ್ಮಣ ಮಹಾಸಭಾ ಆಕ್ರೋಶ ವ್ಯಕ್ತಪಡಿಸಿದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರಾಹ್ಮಣ ಸಮುದಾಯದ ಯಜ್ಞೋಪವಿತ್ರಂ ಪರಮಂ ಪವಿತ್ರಂ ಅಂತ ಏನು ಹೇಳ್ತೀವೋ ಅದೇ ರೀತಿ ಅಂಥ ಪವಿತ್ರವಾದ ಒಂದು ಜನವಾರವನ್ನು ಆ ಸಿಬ್ಬಂದಿ ಕಟ್ ಮಾಡಿರೋ ತೀವ್ರ ಖಂಡನೀಯ, ನೋವಿನ ವಿಚಾರ. ಇದರ ಬಗ್ಗೆ ವಿದ್ಯಾರ್ಥಿಗೆ ಶೋಷಣೆ ಆಗಿದೆ, ಇಡೀ ನಮ್ಮ ಜನಾಂಗಕ್ಕೆ ಶೋಷಣೆ ಆಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ವಿಪ್ರ ಬಾಂಧವರು ಇದನ್ನು ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗೆ ಏನು ತಮ್ಮ PUCಯಲ್ಲಿ ಆತನಿಗೆ 94% ಬಂದಿದೆ. ಈ ವಿದ್ಯಾರ್ಥಿಯ ಈ ಘಟನೆ ನಡೆದ ಮೇಲೆ ಆ ವಿದ್ಯಾರ್ಥಿ ಮನಸ್ಸಿಗೆ ಘಾಸಿಯಾಗಿದೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ತುಂಬ ನೋವಾಗಿದೆ. ಆ ವಿದ್ಯಾರ್ಥಿ ನಾವು ಮಾತಾಡಿದಾಗ ಕೂಡ ಆ ವಿದ್ಯಾರ್ಥಿ ಇದೇ ಮಾತು ಹೇಳಿದ್ದಾನೆ. ಅದರಿಂದ ಆ ವಿದ್ಯಾರ್ಥಿಗೆ ಉನ್ನತ ಶಿಕ್ಷಣ ಮಾಡೋಕ್ಕೆ ಸರ್ಕಾರ ಕಾಲೇಜಲ್ಲಿ ಫ್ರೀ ಸೀಟ್ ಕೊಡಬೇಕು. ಆ ವಿದ್ಯಾರ್ಥಿಯಿಂದ ಸಂಪೂರ್ಣ ಓದೋಕ್ಕೆ ಆ ವಿದ್ಯಾರ್ಥಿಗೆ ಅವಕಾಶ ಮಾಡಬೇಕು. ಮುಂದಿನ ದಿನಗಳಿಗೆ ಈ ಥರ ಆಗದಿರೋ, ಹಿಂದಿನ ವರ್ಷ ಇದೇ ಆಗಿದೆ, ಸರ್ಕಾರ ಇದೇ ರೀತಿ ಭರವಸೆ ಕೊಟ್ಟಿದೆ. ಆದರೆ ಪದೇ ಪದೇ ಇದ್ರ ಬಗ್ಗೆ ಧರ್ಮದ ಬಗ್ಗೆ ದಾಳಿ ಆಗ್ತಾ ಇದೆ. ಈ ವರ್ಷವೂ ನಾವು ಇದೆಷ್ಟು ದಿನ ನಾವು ತಾಳ್ಮೆಯಿಂದ ಕೂತ್ಕೊಳ್ಬೇಕು. ಮುಂದಿನ ದಿನಗಳು ನಾವು ನಮ್ಮ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ ಅಂತ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಇವತ್ತು ಕಳಕಳಿಯಿಂದ ಬೇಡಿಕೆ ಮಾಡ್ಕೊತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.